ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಸ್ನೇಹಿತರೆ, ನಾಳೆ ವಿಶೇಷವಾಗಿ ಅಂಗಾರಕ ಸಂಕಷ್ಟ ಚತುರ್ಥಿಯ ಜೊತೆಯಾಗಿ ವಿಶೇಷವಾಗಿ ಮಂಗಳವಾರ ಬಂದಿರೋವಂಥ ಸಂದರ್ಭದಲ್ಲಿ ನೀವು ನಾಳೆ ಒಂದು ಪುಟ್ಟ ವಸ್ತುನ ನೀವು ಖರೀದಿ ಮಾಡಿ ಮನೆಗೆ ತಂದನ್ನು ಇಟ್ಕೊಳ್ಳಿ. ಯಾಕಂದರೆ ಕಾರ್ತಿಕ ಮಾಸದ ಮಂಗಳವಾರದ ದಿನದಲ್ಲಿ ಬಂದಿರುವಂಥ ಅಂಗಾರಕ ಸಂಕಷ್ಟ ದಿನದಂದು ವಿಶೇಷವಾಗಿ ನಾವು ಒಂದು ಪುಟ್ಟ ವಸ್ತುನ ತಂದು ಮನೆಯಲ್ಲಿ ವಿಶೇಷವಾಗಿ ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶಾಪಗಳಿರ್ಬೋದು, ಯಾವುದೇ ರೀತಿಯ ಮಾಟಮಂತ್ರದ ಪ್ರಯೋಗಗಳಾಗಿರ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯಗಳು ನಿಂತೋಗಿರೋಂಥದ್ದಾಗಿರ್ಬೋದು, ಅದಕ್ಕೆಲ್ಲ ನಮ್ಮ ಮನೆಗೆ ಒಂದು ಶಕ್ತಿ ಮತ್ತು ಒಂದು ಚೈತನ್ಯ ತುಂಬೋದಕ್ಕೆ ಈ ಒಂದು ವಸ್ತು ತುಂಬಾ ಸಹಾಯ ಮಾಡಿಕೊಡುತ್ತೆ. ಅದು ಯಾವುದಪ್ಪ ಅದು ವಸ್ತು ಅಂತಂದರೆ ನೋಡಿ, ನಾಳೆ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಕೈಯಲ್ಲಿ ಸದಾ ಇರುವಂತಹ ಒಂದು ವೇಲ್ ಅಂತ ಹೇಳ್ತಾರೆ. ಅಂದರೆ ವಿಭೂತಿಯಲ್ಲಿ 3 ನಾಮಗಳಿಂದ ಬರೆದಿರುವಂತಹ ಒಂದು ಈಟಿ ಥರ ಇರುತ್ತೆ. ಅದನ್ನು ನೀವು ನಾಳೆ ಖರೀದಿ ಮಾಡಿ ವಿಶೇಷವಾಗಿ ನಾಳೆ ದಿನ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಕುಂಕುಮ ಅಂದರೆ ವಿಭೂತಿ ಅರ್ಚನೆಯನ್ನು ನೀವು ಮಾಡಿಸಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಸಂತಾನ ಸಮಸ್ಯೆ ಇದೆ ಅಂತ ಅನ್ನೋರು, ಅಥವಾ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತೋಗಿದೆ ಅಂತ ಅನ್ನೋರು, ಅಥವಾ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ಚೆನ್ನಾಗಿ ಆಗ್ತಿಲ್ಲ ಅಂತ ಅನ್ನೋರು, ಅಥವಾ ಬೇರೆಯವರ ಕಣ್ಣು ದೃಷ್ಟಿ ನಮ್ಮ ಮನೆಗೆ ಆಗಿದೆ ಅಂತ ಬಯಸೋವಂಥವ್ರು ನಾಳೆ ದಿನ ನೀವು ಏನು ಮಾಡಬೇಕು ಅಂತಂದರೆ ಒಂದು ತಾಮ್ರದ ತಟ್ಟೆನ ನೀವು ತಗೊಬೇಕಾಗುತ್ತೆ. ಆ ತಾಮ್ರದ ತಟ್ಟೆಯ ಮೇಲೆ ಸ್ವಲ್ಪ ನೀವು ಒಂದು ವೇಲನ್ನು ನೀವು ಖರೀದಿ ಮಾಡಬೇಕಾಗುತ್ತೆ. ಅಂದರೆ ಚಿಕ್ಕದಾದ್ರೂ ಖರೀದಿ ಮಾಡಿ, ಇಲ್ಲಾಂದ್ರೆ ದೊಡ್ಡದಾದ್ರೂ ನೀವು ಖರೀದಿ ಮಾಡಿ ಅದನ್ನು ನೀವು ತಗೊಂಡೋಗುವಾಗ ವಿಶೇಷವಾಗಿ ಕಣಗಲೆ ಹೂವು ಅಂತ ಬರುತ್ತೆ, ಕೆಂಪು ಕಣಗಲೆ ಹೂವನ್ನ ನೀವು ಆ ವೇಲಿನ ಮೇಲೆ ಇಟ್ಟು ಅದರ ಜೊತೆಯಾಗಿ ನೀವು ಒಂದಿಷ್ಟು ದಕ್ಷಿಣೆನ ಅಂದರೆ ಎಲೆ, ಅಡಿಕೆ, ಒಂದು 11 ರೂಪಾಯಿ ಅಥವಾ 21 ರೂಪಾಯಿ ದುಡ್ಡನ್ನು ನೀವು ಇಟ್ಟು ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಪ್ಯಾಕೆಟು ವಿಭೂತಿನ ನೀವು ತಗೊಂಡು ಅಷ್ಟನ್ನು ನೀವು ತಗೊಂಡೋಗಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಅದನ್ನು ನಿಮ್ಮ ಮನೆಯಲ್ಲಿರೋಂಥ ಪ್ರತಿಯೊಬ್ಬ ಸದಸ್ಯರು, ನಿಮಗೆ ಯಾವ್ಯಾವ ರೀತಿ ಸಮಸ್ಯೆ ಇದೆ, ಮದುವೆ ಆಗ್ತಾ ಇಲ್ವಾ, ಮಾಟಮಂತ್ರದ ಪ್ರಯೋಗ ಆಗಿದೆಯಾ, ನಿಮ್ಮ ಮನೆಯಲ್ಲಿರೋಂಥ ಕುಲದೇವರು ನಿಮಗೆ ಆಶೀರ್ವಾದ ಸರಿಯಾಗಿ ಮಾಡ್ತಾ ಇಲ್ದಿರ ಅದರಿಂದ ನಿಮ್ಮ ಮನೇಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಅಥವಾ ನಿಮಗೆ ಅನಾರೋಗ್ಯದ ಸಮಸ್ಯೆಗಳಿದೆ, ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿ ಸಾಧಿಸ್ತಾ ಇಲ್ಲ, ತುಂಬ ನೋವಾಗ್ತಿದೆ, ಅಪಮೃತ್ಯುಗಳಾಗ್ತಿದೆ, ರೋಗ ರುಜಿನಗಳಾಗ್ತಿದೆ, ಸಂತಾನ ವಿಳಂಬ ಆಗ್ತಾ ಇದೆ ಅಂತ ಬಯಸೋ ಅಂಥವರು ನಾಳೆ ದಿನ ಆ ವಿಭೂತಿನ ನೀವು ತಗೊಂಡೋಗಿ ವಿಶೇಷವಾಗಿ ಮಂಗಳವಾರದ ದಿನಗಳಲ್ಲಿ ನೀವು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ನೀವು ಅಷ್ಟನ್ನು ನೀವು ಕೊಟ್ಟು ಅದಕ್ಕೆ ನೀವು ಪೂಜೆಯನ್ನು ಮಾಡಿಸಿ ನಿಮ್ಮ ದೇವಸ್ಥಾನದಲ್ಲಿರುವಂಥ ಸುಬ್ರಹ್ಮಣ್ಯನ ಸ್ವಾಮಿಗೆ ನೀವು ಅದನ್ನು ಮುಟ್ಟಿಸಿ, ಅಂದರೆ ನೀವು ತಗೊಂಡೋಗಿರೋಂತಹ ವೇಲನ್ನು ನೀವು ತಗೊಂಡೋಗಿ ಸುಬ್ರಹ್ಮಣ್ಯ ದೇವರಿಗೆ ನೀವು ಅರ್ಚನೆ ಮಾಡಿಸಿ ಮತ್ತು ಅದನ್ನು ಮುಟ್ಟಿಸಿ ನೀವು ಮನೆಗೆ ನಾಳೆ ದಿನ ತಗೊಂಬಂದು ಅದಕ್ಕೆ ವಿಶೇಷವಾದ ಒಂದು ದೀಪದ ಆರಾಧನೆಯನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ವಿಘ್ನಗಳಿರ್ಬೋದು, ಅದರಲ್ಲೂ ನಾಳೆ ಅಂಗಾರಕ ಸಂಕಷ್ಟ ಇರೋದ್ರಿಂದ ಗಣೇಶನ ಜೊತೆಯಾಗಿ ನೀವು ಸುಬ್ರಹ್ಮಣ್ಯನ ಕೂಡ ನೀವು ಆರಾಧನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಶಕ್ತಿ ಅನ್ನೋದು
ಜಾಸ್ತಿ ಆಗುತ್ತೆ. ಅಂದರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಅಕ್ಕಪಕ್ಕದಲ್ಲಿ ನಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ ಅಥವಾ ಶತ್ರುಗಳ ಸಮಸ್ಯೆಗಳಿಂದ ಬೇಸತ್ತು ಹೋಗಿದ್ರೆ ಅದೆಲ್ಲ ಪ್ರತಿದಿನದಲ್ಲಿ ಯಾವತ್ತಾದರೂ ಒಂದು ದಿನದಲ್ಲಿ ನಾವು ಅದನ್ನು ಕಡಿಮೆ ಮಾಡ್ಕೊಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಕಡಿಮೆ ಆಗಿರೋದಿಲ್ಲ. ಅದೇ ನಾವು ಸುಬ್ರಹ್ಮಣ್ಯನ ಕೈಯಲ್ಲಿರುವಂಥ ವೇಲನ್ನು ನಾವು ಪೂಜೆ ಮಾಡಿಸಿ ಮನೆಗೆ ತಂದು ಇಟ್ಕೊಳ್ಳೋದ್ರಿಂದ ಅದ್ಭುತವಾದ ಒಂದು ಶಕ್ತಿಯ ತರಂಗಗಳು ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಾಳೆ ದಿನ ಅದನ್ನು ಅರ್ಚನೆ ಮಾಡಿಸ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಅಪಮೃತ್ಯು ದೋಷಗಳಿದೆ, ಮದುವೆ ವಿಳಂಬ ಆಗ್ತಾ ಇದೆ, ಸಂತಾನಕ್ಕೆ ವಿಳಂಬ ಆಗ್ತಿದೆ, ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಅಂದಾಗ ನೀವು ಕೊಟ್ಟಿರೋಂಥ ವಿಭೂತಿ ಇರುತ್ತಲ್ಲ, ಆ ವಿಭೂತಿನ ನಾಳೆ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ, ಅದರಲ್ಲೂ ನೀವು ಬೆಳಗಿನ ಜಾವ ಹೋಗಿ, ಯಾಕಂದರೆ ಬೆಳಗಿನ ಜಾವಗಳಲ್ಲಿ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ. 5 ಗಂಟೆಯ ಸಮಯಗಳಲ್ಲಿ ಒಂದು ದಿನ ನೀವು ಕಷ್ಟಪಟ್ಟರೆ ವರ್ಷ ಪೂರ್ತಿ ನೀವು ಕೂಡ ನಿಮ್ಮ ಮನೆಯ ಸದಸ್ಯರೆಲ್ಲ ಸುಖವಾಗಿ ಸಂತೋಷವಾಗಿರಬೇಕು. ಅದಕ್ಕೆ ನಾನು ಒಂದು ದಿನ ಮುಂಚಿತವಾಗಿ ಹೇಳ್ತಿದ್ದೀನಿ, ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಯಾವುದಾದ್ರೂ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನ ಹತ್ರ ಇರೋವಂಥದ್ದಕ್ಕೆ ಇವತ್ತಿನ ಸಂಜೆ ಸಮಯದಲ್ಲಿ ಹೋಗಿ ನೀವು ತಿಳ್ಕೊಂಡಿರಿ. ಯಾವಾಗ ನಿಮಗೆ ಅರ್ಚನೆ ಅಂದರೆ ಅಭಿಷೇಕ ಮಾಡ್ತೀರಾ ಅಂತ ನೀವು ತಿಳ್ಕೊಂಡಿರಿ. ಆ ಅಭಿಷೇಕ ಮಾಡೋ ಅಂಥ ಸಂದರ್ಭಗಳಲ್ಲಿ ನೀವು ವಿಭೂತಿನ ತಗೊಂಡೋಗಿ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ನೀವು ಅಭಿಷೇಕನ ಮಾಡಿಸಿ, ವಿಭೂತಿಯಿಂದ ನೀವು ಅಭಿಷೇಕನ ಮಾಡಿಸಿ, ಆ ಅಭಿಷೇಕ ಮಾಡಿಸಿದಂತಹ ವಿಭೂತಿನ ನೀವು ಒಂದಷ್ಟನ್ನ ಅಭಿಷೇಕ ಮಾಡಿಸಿ, ಒಂದಷ್ಟು ಅರ್ಧ ಭಾಗ ವಿಶೇಷವಾಗಿ ಅರ್ಚನೆ ಮಾಡಿರುವಂತಹ ವಿಭೂತಿನ ನೀವು ಮನೆಗೆ ತಗೊಂಬಂದು ನಾಳೆಯ ದಿನ ನೀವು ವಿಶೇಷವಾಗಿ ಅದನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಪ್ರತಿದಿನ ನೀವು ನಿಮ್ಮ ಮನೆಯಲ್ಲಿ ಬರೋಂತಹ ಯಾವುದೇ ರೀತಿ ಸಮಸ್ಯೆಗಳು ದೇಹಕ್ಕಾಗಿರ್ಬೋದು, ಮನಸ್ಸಿಗಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂತಹ ವೆಹಿಕಲ್ಗಳಾಗಿರ್ಬೋದು, ಅಂಥದಕ್ಕೆಲ್ಲ ನಿಮಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಅನ್ನೋರು ಆ ವಿಭೂತಿನ ನೀವು ಸ್ವಲ್ಪ ನೀರಿಗೆ ಹಾಕ್ಕೊಂಡು ನೀವು ಸ್ನಾನನ ಮಾಡಬೇಕಾಗುತ್ತೆ. ವಿಶೇಷವಾಗಿ ಆ ರೀತಿ ನೀವು ಸ್ನಾನ ಮಾಡೋದ್ರಿಂದ, ಒಂದು ಚಿಟಿಕೆ ವಿಭೂತಿನ ಹಾಕಿ ನೀವು ನಾಳೆ ದಿನ ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂತಹ ಯಾವುದೇ ದುಷ್ಟಶಕ್ತಿಗಳಿಂದ ಬರ್ತಿರೋ ಅಂಥದ್ದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದನ್ನು ನೀವು ವಿಭೂತಿನ ನೀರಲ್ಲಿ ಕಲಸಿ ಅದನ್ನು ಮನೆಗೆ ಸಿಂಪಡಿಸೋದಾಗಿರ್ಬೋದು, ವಾಹನಗಳಿಗೆ ನೀವು ಸಿಂಪಡಿಸೋದಾಗಿರ್ಬೋದು, ಖಂಡಿತವಾಗ್ಲೂ ಅದು ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ, ಆ ವೇಲನ್ನು ನೀವು ಮನೆಗೆ ತಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ನೀವು ಆರಾಧನೆ ಮಾಡಬೇಕಾಗುತ್ತೆ. ಒಂದು ತಾಮ್ರದ ತಟ್ಟೆಯ ಮೇಲೆ ನೀವು ಒಂದು 5 ವಿಳೆಯದೆಲೆನ ನೀವು ಹಾಕಬೇಕಾಗುತ್ತೆ. ಆ 5 ವಿಳೆಯದೆಲೆ ಮೇಲೆ ನೀವು ಮೊದಲಿಗೆ ನೀವು ಅಕ್ಕಿನ ಹಾಕಬೇಕಾಗುತ್ತೆ. ಆ ಅಕ್ಕಿನ ಹಾಕಿದ ನಂತರ ಅದರ ಮೇಲೆ ನೀವು ಒಂದು ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಮಂತ್ರಾಕ್ಷತೆನ ಹಾಕಿ ಅದರ ಮೇಲೆ ನೀವು ವಿಶೇಷವಾಗಿ 5 ವಿಳೆಯದೆಲೆನ ನೀವು ಇಡಬೇಕಾಗುತ್ತೆ. ಆ 5 ವಿಳೆಯದೆಲೆಯ ಮೇಲೆ ನೀವು ಮಧ್ಯದಲ್ಲಿ ವಿಶೇಷವಾಗಿ ಆ ವೇಲನ್ನು ಇಟ್ಟು ನೀವು ವಿಶೇಷವಾಗಿ ದೀಪಗಳು 5 ದೀಪಗಳಿರುತ್ತೆ. ಆ 5 ದೀಪಗಳನ್ನ ನೀವು ಸುತ್ತ ಜೋಡಿಸ್ಬಿಟ್ಟು ಅದನ್ನು ನೀವು ದೀಪ ಹಚ್ಚಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಅಕಸ್ಮಾತ್ ನೀವು 5 ಬೆಲ್ಲದ ಹಚ್ಚಿನ ನೀವು ಹಚ್ಚಿ ದೀಪ ಹಚ್ಚುತ್ತೀನಿ ಅಂದರೆ ವಿಶೇಷವಾಗಿ ಆ ದೀಪನೂ ಕೂಡ ಹಚ್ಬೋದು. ಅಥವಾ ನೀವು 5 ವಿಳೆಯದೆಲೆ ಮೇಲೆ 5 ಮಣ್ಣಿನ ದೀಪಗಳನ್ನ ನೀವು ಅಂಟಿಸಿ ಆ ವೇಲ್ಗೆ ವಿಶೇಷವಾದ ಪೂಜೆನ ನೀವು ಸಲ್ಲಿಸೋದ್ರಿಂದ, ಸುಬ್ರಹ್ಮಣ್ಯನ ಅಷ್ಟೋತ್ತರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿಯ ಪ್ರಯೋಗಗಳಾಗಿರ್ಬೋದು, ತಾಂತ್ರಿಕ ಪ್ರಯೋಗಗಳಾಗಿರ್ಬೋದು, ಮಾಟ ಮಂತ್ರದ ಪ್ರಯೋಗಗಳಾಗಿರ್ಬೋದು, ವಿಶೇಷವಾಗಿ ಯಾವುದೇ ರೀತಿಯ ಕಾರ್ಯಗಳು ನಿಂತೋಗಿರೋಂಥ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದನ್ನು ನೀವು ಪ್ರತಿ ಮಂಗಳವಾರದ ಸಮಯದಲ್ಲಿ ಸುಬ್ರಹ್ಮಣ್ಯನಿಗೆ ಆ ವೇಲ್ಗೆ ನೀವು ವಿಳೆಯದೆಲೆನ ನೀವು ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ವಿಶೇಷ ಅನುಗ್ರಹ ಆಗುತ್ತೆ. ಬೆಲ್ಲದ ದೀಪಗಳನ್ನ ನೀವು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತ ಅನ್ನೋದಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಈ ಬೆಲ್ಲದ ದೀಪಗಳು ಸಹಾಯ ಮಾಡುತ್ತೆ. ಅದರಲ್ಲೂ ಸುಬ್ರಹ್ಮಣ್ಯನ ವೇಲ್ ಇರುತ್ತಲ್ಲ, ಅದರಲ್ಲಿ ಮುಂಭಾಗದಲ್ಲಿ ಅಥವಾ ಅದನ್ನು ಇಟ್ಟು ನೀವು ಪೂಜಿಸೋದ್ರಿಂದ ಸಂತಾನಕ್ಕೆ ವಿಳಂಬ ಆಗಿದ್ದರೆ, ಮದುವೆಗೆ ವಿಳಂಬ ಆಗಿದ್ದರೆ ಖಂಡಿತವಾಗ್ಲೂ, ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ನಿಂತೋಗಿದ್ರೆ ಅದೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಈ ಸುಬ್ರಹ್ಮಣ್ಯನ ವೇಲ್ ನಮಗೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಾಳೆ ದಿನ ಇವತ್ತೇ ನೀವು ಅದನ್ನು ತಗೊಂಡು ಪರ್ಚೇಸ್ ಮಾಡಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಕಾರ್ತಿಕ ಸೋಮವಾರ ಆಗಿದೆ, ಇದನ್ನು
ಖರೀದಿ ಮಾಡಿ ನಾಳೆ ದೇವಸ್ಥಾನಕ್ಕೆ ತಗೊಂಡೋಗಿ ವಿಶೇಷವಾದ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲೇ ಅರ್ಚನೆ ಮಾಡಿಸಿ ಮನೆಗೆ ಬಂದು ಈ ರೀತಿ ದೀಪ ಹಚ್ಚೋದ್ರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೊಂದು ಮಾಹಿತಿ ತಿಳಿಸಿದ್ದೀನಿ, ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.